ಜೈ ಆಂಜನೇಯ. ನಾವು ಸಿದ್ದನಕೊಳ ಪ್ಲೇಸ್ ನೋಡಿಕೊಂಡು ಮುಂದೆ ಐಹೊಳೆಗೆ ಹೋಗ್ಬೇಕಂತಂದು ಹೊಂಟ್ವಿ. ಬಸ್ ಸಿದ್ದನಕೊಳದಿಂದ ಐಹೊಳೆಗೆ ಹೋಗುವ ಮಾರ್ಗ ಈ ಥರ ಕಾಣ್ತದೆ. ಇಲ್ಲಿ ಹೆಚ್ಚು ಕಡಿಮೆ ಏನದು ಸ್ವಲ್ಪ ಯಾಮಾದ್ರೆ ಅಪಘಾತ ಸಂಭವಿಸೋದು ಕಟ್ಟಿಟ್ಟ ಬತ್ತಿ. ಇಲ್ಲಿ ಹೋಗೋ ಮುಂದಾಗ ಸ್ವಲ್ಪ ಎಚ್ಚರದಿಂದ ಹೋಗ್ಬೇಕಂತಂದು ನನ್ನ ಅನಿಸಿಕೆ. ಹೆಲ್ಮೆಟ್ ಅಂತೂ ಹಾಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲಿಂದ ಇನ್ನೂ 2 ಕಿಲೋಮೀಟರ್ ಇದೆ ಐಹೊಳೆ. ಹೋಗೋಣ ಬನ್ನಿ. ಪುಣ್ಯಕ್ಕೆ ಇವತ್ತು ಮಳೆ ಒಂದಿಲ್ಲ, ಒಳ್ಳೇದಾಯಿತು. ನಾವು ಹಾಗೆ ಐಹೊಳೆ ಎಂಟ್ರೆನ್ಸಿಗೆ ಬಂದ್ವಿ. ಎಂಟ್ರೆನ್ಸಿಗೆ ಹೋಗ್ಬಿಟ್ಟೆ ಒಂದು ದೇವಸ್ಥಾನದ ಮುಖ್ಯ ದ್ವಾರ ಕಾಣ್ತು. ಅದನ್ನ ನೋಡ್ಕೊಂಡು ಹೋಗೋಣ ಬಾ ಅಂತ ನಮ್ಮ ದೋಸ್ತಿಗೆ ಹೇಳಿದೆ. ಬಟ್ ನಮ್ಮ ದೋಸ್ತ ಇದು ಬೇಡ, ಒಳಗಡೆ ದೇವಸ್ಥಾನ ಅವನ್ನೇ ನೋಡೋಣ ಅಂತಂದು. ಐಹೊಳೆ ಐತಿಹಾಸಿಕ ಸ್ಥಳವಾದರೂ ಅದು ಅಭಿವೃದ್ಧಿ ಆಗಿಲ್ಲ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತಂದು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ಕಡೆ ಐತಿಹಾಸಿಕ ದೇವಸ್ಥಾನಗಳು ಇದ್ದು, ಬಟ್ ಅವ್ನು ನೋಡೋಣ ಅಂತ ನಮ್ಮ ದೋಸ್ತ ಅವ ಬೇಡ, ಒಳಗೆ ನೋಡುವ ಅಲ್ಲವು, ಇಲ್ಲೇ ಹೊರಗಡೆ ನಿಂತು ನೋಡುವ ಅಷ್ಟು ಅದಾವು, ಮೇನ್ ದೇವಸ್ಥಾನಗಳು ಅಲ್ಲಿ ಒಳಗದಾವು, ಹೋಗೋಣ ಬಾ ಅಂತ ಕರ್ಕೊಂಡು ಬಂದ. ಹಂಗೆ ಗಾಡಿ ಪಾರ್ಕ್ ಮಾಡ್ಬೇಕಂತಂದು ಪಾರ್ಕಿಂಗ್ ಪ್ಲೇಸ್ ಕಡೆ ಹೊಂಟ್ವಿ. ಗಾಡಿನ ಪಾರ್ಕ್ ಮಾಡಿ ಟಿಕೆಟ್ ಕೌಂಟರ್ ಕಡೆ ಹೋಗ್ಬೇಕಂತಂದು ಹೊಂಟ್ವಿ. ನೋಡಿ, ಇದೆ ಟಿಕೆಟ್ ಪಡೆಯುವಂಥ ಸ್ಥಳ. ದುರ್ಗಾ ಟೆಂಪಲ್ 25, ಮ್ಯೂಸಿಯಂ 5 ರೂಪಾಯಿ, ಟೋಟಲ್ 30 ರೂಪಾಯಿ ಒಬ್ಬನಿಗೆ. ಇದು ನೋಡಿ ಟಿಕೆಟ್ ಬೋರ್ಡು. ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೊಂಟ್ವಿ. ಐಹೊಳೆಯಲ್ಲಿ ಇದೆ ಮೇನ್ ಟೆಂಪಲ್ ಅಂತ ಹೇಳ್ಬೋದು. ಬನ್ನಿ ಒಳಗಡೆ ನೋಡೋಣಂತ ಯಾವ ಥರ ಇದೆ, ಯಾವ ಥರ ಕೆತ್ತನೆ ಮಾಡಿದ್ದಾರೆ, ಗೋಡೆಯ ಮೇಲ್ಮೈ ಅಂತಂದು ನೋಡೋಣ. ನೋಡಿ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತಂದು ಆವಾಗಿನ ಶಿಲ್ಪಿಗಳೇ. ಇದು ಮುಂದೆ ಕಾಣುವಂಥ ಲುಕ್. ಬನ್ನಿ ಒಳಗಡೆ ಹೋಗೋಣ ಯಾವ ಥರ ಇದೆ ಅಂತಂದು. ಮೇಲುಗಡೆ ಬಂದು ಹಿಂದ್ಗಡೆ ಯಾವ ಥರ ಕಾಣ್ತದೆ ಅಂತಂದು ಒಂದು ಸರೌಂಡಿಂಗು ವಿಡಿಯೋ ಮಾಡಿದೆ. ಹಾಗೆ ಮುಂದ್ಗಡೆ ಹೋದಂತೆ ಗೈಡೆನ್ಸ್ ಹೇಳೋರು ಗೈಡ್ ಮಾಡ್ತಾ ಇದ್ರು. ಹಾಗೆ ನಾವು ಒಳಗಡೆನೆ ಹೊಂಟ್ವಿ. ನೋಡಿ ಕಂಬದ ಮೇಲೆ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತಂದು ಅತಿ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದು. ಇವಾಗೆಲ್ಲ ಮೆಷಿನ್ಗಳು ಬಂದವು, ನಡೀತಿತ್ತು. ಬಟ್ ಅವಾಗ ಮೆಷಿನ್ ಇಲ್ಲ, ಏನಿಲ್ಲ. ಅದು ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ. ಒಳಗಡೆ ನೋಡಿದ್ವಿ, ಬಟ್ ಯಾವ ಮೂರ್ತಿನೂ ಇರಲಿಲ್ಲ ಅಲ್ಲಿ, ಎಲ್ಲ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿ ಚಾವಣಿಯ ಮೇಲೆ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತಂದು ಸಣ್ಣ ಸಣ್ಣ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದು. ಆವಾಗಿನ ಕಾಲದಾಗ ಏನು ಟೆಕ್ನಾಲಜಿ ಇದ್ದಿಲ್ಲ, ಏನಿದ್ದಿಲ್ಲ, ಬುದ್ಧಿವಂತಿಕೆ ಮಾತ್ರ ಇತ್ತು. ನೋಡಿ ಯಾವ ಥರ ಕೆತ್ತನೆ ಮಾಡಿದ್ದು. ಇದು ಗೋಡೆಯ ಹೊರಭಾಗದ ಮೇಲೆ ಇರುವಂಥ ಕೆತ್ತನೆ. ಅತಿ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿರುವಂಥದ್ದು ಇದು ಸಹ. ದೇವಸ್ಥಾನ ನೋಡ್ಕೊಂಡು ನಾವು ಮುಂದೆ ನೋಡುವಂಥ ಪ್ಲೇಸೇ ಇದು. ಇದಕ್ಕೆ ನೀವು ಕೊಳ ಅಂತೀರೋ ಕಲ್ಯಾಣಿ ಅಂತೀರೋ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಈ ಸ್ಥಳದಲ್ಲಿ ನಮಗೊಂದು ಆಮೆ ಕಾಣ್ತು. ನೋಡಿ ಜೂಮ್ ಮಾಡ್ತೀನಿ. ಅದು ಒಂದೇ ಇತ್ತು ಅಲ್ಲಿ, ಮತ್ತೆ ಏನೂ ಇದ್ದಿಲ್ಲ. ಅದನ್ನ ನೋಡ್ಕೊಂಡು ನಾವು ಮುಂದೆ ಹೊಂಟಿದ್ದೆ ಮ್ಯೂಸಿಯಂ ನೋಡೋಕ್ಕೆ ಅಂತಂದು. ಮ್ಯೂಸಿಯಂ ನೋಡೋಕ್ಕಂತ ಹೊಂಟ್ವಿ. ಬಟ್ ಅಲ್ಲಿ ನಮಗೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಬಟ್ ಸ್ವಲ್ಪ ಚಿತ್ರಣಗಳನ್ನ ತೆಗೆದುಕೊಂಡಿದ್ದೀನಿ, ನೋಡೋಣ.
ಇವು ಹಳೆ ಕಾಲದ ಸಲಕರಣೆಗಳು ಕೆತ್ತನೆ ಮಾಡೋದಕ್ಕೆ. ಇದು ಕನ್ನಡ ಮತ್ತು ತೆಲುಗು ಲಿಪಿಗಳ ವಿಕಾಸದ ಚಿತ್ರಣ. ಇದು ಬಾದಾಮಿ ಪ್ರದೇಶದ ಪ್ರಾಗೈತಿಹಾಸ ಕಾಲದ ಚಿತ್ರಕಲೆ. ಇವು ಉಪಕರಣಗಳು ಮತ್ತು ಕಲ್ಲುಗಳು ಸಿಗುವಂಥ ಸ್ಥಳವಾಗಿತ್ತು. ಇದು ಐಹೊಳೆಯ ಭೂಪಟದಂತೆ ಚಿತ್ರಣ ಮಾಡಿದ್ದು. ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಹೊಂಟಿದ್ವಿ. ಮುಂದೋದಂತೆ ಮತ್ತೆ ಒಂದು ದೇವಸ್ಥಾನ ಸಿಕ್ತು. ಅದು ಏನೇನೈತೆ ಅಂತ ನೋಡಕ್ಕಂತ ನಮ್ಮ ದೋಸ್ತ ಒಳಗೆ ಹೋದ. ಫುಲ್ ಕತ್ತಲೆ ಇತ್ತು. ಬಟ್ ಅಲ್ಲೇ ಇದ್ದು ಕಂಬದ ಮೇಲೆ, ಗೋಡೆ ಮೇಲೆ ಕೆತ್ತನೆ ಮಾಡುವಂಥ. ನೆಕ್ಸ್ಟ್ ನಾವು ಹೋಗಿದ್ದೆ ಲಡಾಖಾನ್ ದೇವಾಲಯ ನೋಡೋಕ್ಕಂತಂದು. ಬನ್ನಿ ಹೋಗೋಣ, ಅದು ಯಾವ ಥರ ಇದೆಯೋ ಅಂತಂದು ನೋಡಿ. ಇದೆ ಲಡಾಖಾನ್ ದೇವಾಲಯ. ಲಡಾಖಾನ್ ದೇವಾಲಯದ ಸ್ವಲ್ಪ ಮಾಹಿತಿಯ ಬೋರ್ಡು ಸಹ ಅಲ್ಲಿ ಕಾಣ್ತದೆ ನಮ್ಗೆ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಮುಂದಿನ ಪ್ಲೇಸ್ನಲ್ಲಿ.